ರಮೇಶ್ ಜಾರಕಿಹೊಳಿಗೂ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದ್ದು ಹೇಗೆ? ಅಸಲಿಗೆ ಸಾಹುಕಾರ್ ಈಗ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ? ರಮೇಶ್ಗೆ ಕೊರೋನಾ ಬಂದಿದ್ದಕ್ಕೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದ್ದು ಹೇಗೆ? ನೋಡೋಣ ಸಿಡಿ ರಹಸ್ಯ ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಸೋಂಕಿದೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಭೈರತಿ ಬಸವರಾಜ್, ರಮೇಶ್ ಜಾರಕಿಹೊಳಿ ಕೊರೋನಾ ಇದೆ ಅಂತ ಹೇಳಿದ್ದಾರೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಪ್ರಚಾರಕ್ಕೆ ಬರುವುದು ಅನುಮಾನ. ಪ್ರಚಾರಕ್ಕೆ ಬರುವಂತೆ ಫೋನ್ ಮಾಡಿದಾಗ ಕೊರೋನಾ ಇದೆ ಅಂತ ಹೇಳಿದ್ದಾರೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದರು. ಸಿಡಿ ಕೇಸ್ನಲ್ಲಿ ಸಿಲುಕಿರುವ ಶಾಸಕ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ರಮೇಶ್ ಪರ ವಕೀಲ ಶ್ಯಾಮ್ ಸುಂದರ್ ಸ್ಪಷ್ಟಪಡಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದಂತಹ ವಕೀಲ ಶ್ಯಾಮ್ ಸುಂದರ್, ಕೊರೋನಾ ಸೋಂಕಿನಿಂದ ಬಳಲ್ತಾ ಇರುವ ರಮೇಶ್ ಜಾರಕಿಹೊಳಿ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಂತ ವಕೀಲರು ಸ್ಪಷ್ಟಪಡಿಸಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದೇ ತಡ ಕಾಂಗ್ರೆಸ್ ಕಿಡಿಕಾರಿದೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಕಾಂಗ್ರೆಸ್ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಸೂರ್ಯ ಮುಕುಂದರಾಜ್, ಇಂದು ಕೊರೋನಾ ನಾಳೆ ಭೈರತಿ ಬಸವರಾಜ್ ಅಂತ ಹೇಳುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಸಿಡಿ ಕೇಸ್ ರಮೇಶ್ ಜಾರಕಿಹೊಳಿ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ. ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ರಮೇಶ್ ಜಾರಕಿಹೊಳಿ ಮಾತ್ರ ವಿಚಾರಣೆಗೆ ಹಾಜರಾಗದೆ ಗೈರಾಗ್ತಿದ್ದಾರೆ. ತನಿಖಾ ತಂಡದ 2ನೇ ನೋಟಿಸ್ಗೆ ರಮೇಶ್ ಉತ್ತರ ಕೊಡಲಿದ್ದಾರಾ ನೋಡಬೇಕಿದೆ. ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿಗೆ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಸಿಡಿ ಕೇಸ್ನಲ್ಲಿ ಸಿಲುಕಿರುವಂತಹ ಲೇಡಿ ಎಸ್ಐಟಿ ವಿಚಾರಣೆ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿದ್ದಾಳೆ. ಹೀಗಾಗಿ ಯುವತಿಯ ಅನುಮಾನಕ್ಕೆ ಎಸ್ಐಟಿ ಏನ್ ಹೇಳುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ತನಿಖೆ ಸರಿಯಾಗಿ ಹೋಗ್ತಿದ್ಯಾ? ಎಸ್ಐಟಿ ಅಧಿಕಾರಿಗಳಿಗೆ ತನಿಖೆಯ ಆಪ್ಷನ್ ಏನಿತ್ತು? ಯಾಕೆ ಪದೇ ಪದೇ ಯುವತಿಯನ್ನೇ ವಿಚಾರಣೆ ಮಾಡ್ತಿದ್ದಾರೆ? ಪದೇ ಪದೇ ವಿಚಾರಣೆ ಮಾಡಲು ಬಲವಾದ ಸಾಕ್ಷ್ಯ ಸಿಕ್ಕಿದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಿದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗಲು ಸಾಹುಕಾರ್ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನಲಾಗಿದೆ. ರಮೇಶ್ ಜಾರಕಿಹೊಳಿಗೆ ಪ್ರಕರಣ ಬ್ಯಾಕ್ ಫೈರ್ ಆಗುವುದು ಪಕ್ಕಾ ಆಗಿದೆ. ಇಂದು ವಿಚಾರಣೆಗೆ ಬರದೆ ಹೋದ್ರೆ ಮತ್ತೊಂದು ನೋಟಿಸ್ ನೀಡೋ ಸಾಧ್ಯತೆ ಇದೆ. 2 ಬಾರಿ ವಿಚಾರಣೆಗೆ ಬಂದು 1 ಬಾರಿ ರಮೇಶ್ ಗೈರಾಗಿದ್ದಾರೆ. ಇಂದು ವಿಚಾರಣೆಗೆ ಬಂದಿಲ್ಲ ಅಂದ್ರೆ 3ನೇ ನೋಟಿಸ್ ನೀಡುವುದು ಪಕ್ಕಾ ಆಗಿದೆ. ರಮೇಶ್ ವಿಚಾರಣೆ ತಡವಾಗ್ತಾ ಇರೋದಕ್ಕೆ ಸಾರ್ವಜನಿಕರಿಂದಲೂ ಟೀಕೆ ವ್ಯಕ್ತವಾಗ್ತಾ ಇದೆ. ಸಾಮಾನ್ಯ ವ್ಯಕ್ತಿಯಾಗಿದ್ರೆ ಪೊಲೀಸರು ಬಿಡ್ತಿದ್ರಾ ಅನ್ನೋ ಪ್ರಶ್ನೆ ಕೂಡ ಕೇಳ್ತಿತ್ತು. ರಮೇಶ್ ಪರ ಸಾಫ್ಟ್ ಕಾರ್ನರ್ ಆದ್ರೆ ಅಧಿಕಾರಿಗಳ ಹೆಸರಿಗೆ ಕುತ್ತು ಬರಲಿದೆ. ಅಧಿಕಾರಿಗಳ ತನಿಖೆ ಮೇಲೆ ಅಪನಂಬಿಕೆ ಹುಟ್ಟೋ ಸಾಧ್ಯತೆ ಇದೆ. ಸಂತ್ರಸ್ತೆ ಮಾಜಿ ಸಚಿವರ ಮಧ್ಯೆ ಹಣಕಾಸಿನ ವ್ಯವಹಾರ ಆರೋಪದಲ್ಲಿ ಮಾಹಿತಿ ಆಧರಿಸಿ ಡಿ ಸುಧಾಕರ್ ಬ್ಯಾಂಕ್ ಅಕೌಂಟ್ ಪರಿಶೀಲನೆ ನಡೆಸಲಿದ್ದಾರೆ. ಸಿಡಿ ಕೇಸ್ ಸಂಬಂಧ ಸಣ್ಣ ಮಾಹಿತಿ ಸಿಕ್ಕರೂ ಡಿ ಸುಧಾಕರ್ಗೆ ಬುಲಾವ್ ನೀಡೋ ಸಾಧ್ಯತೆ ಇದೆ. ಮಹತ್ವದ ಸಾಕ್ಷ್ಯಾಧಾರ ಕಲೆ ಹಾಕಿ ವಿಚಾರಣೆಗೆ ಬುಲಾವ್ ಸಾಧ್ಯತೆ ಇದೆ. ಸಿಡಿ ಲೇಡಿಗೆ ಡಿ ಸುಧಾಕರ್ ಫೋನ್ ಕರೆ ಮಾಡಿರೋ ಬಗ್ಗೆ ಮಾಹಿತಿ ಇದ್ದು ಹಲವು ಬಾರಿ ಕರೆ ಮಾಡಿರೋ ಬಗ್ಗೆ ಎಸ್ಐಟಿಗೆ ಮಾಹಿತಿ ಸಿಕ್ಕಿದೆ. ಮಾಜಿ ಸಚಿವ ಡಿ ಸುಧಾಕರ್ಗೂ ಸಿಡಿ ಕೇಸ್ ಸುತ್ತಿಕೊಂಡು ಕಂಟಕವಾಗುವ ಸಾಧ್ಯತೆ ಇದೆ. ಸಿಡಿ ಲೇಡಿ ಜೊತೆಗಿದ್ದ ಸಂಪರ್ಕದ ಸೀಕ್ರೆಟ್ 2ನೇ ಮೊಬೈಲ್ನಲ್ಲಿದ್ದು ಮಾಜಿ ಸಚಿವರಿಗೂ ನೋಟಿಸ್ ನೀಡಿ ಎಸ್ಐಟಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಡಿ ಸುಧಾಕರ್ ಆರೋಪವನ್ನ ತಳ್ಳಿ ಹಾಕಿದ್ರು ಎಸ್ಐಟಿ ವಿಚಾರಣೆ ನಡೆಸಲೇಬೇಕಿದೆ. ಸಿಡಿ ಕೇಸ್ನಲ್ಲಿ ತಮ್ಮ ಪಾತ್ರವೇ ಇಲ್ಲ ಅಂತ ಡಿ ಸುಧಾಕರ್ ಹೇಳ್ತಿದ್ದಾರೆ. ಸಿಡಿ ಕೇಸ್ನಲ್ಲಿ ರಮೇಶ್ಗೆ ಶುರುವಾಗಿದ್ದೇಗೆ ಹೊಸ ಟೆನ್ಷನ್? ಸಿಡಿ ಲೇಡಿ ವಿರುದ್ಧ ಸಾಹುಕಾರ್ ಪ್ರತಿತಂತ್ರ ಹೆಣೆಯುತ್ತಿರೋದು ಹೇಗೆ? ಸಿಡಿ ಲೇಡಿ ತಾಯಿ ಏಕಾಏಕಿ ಆಸ್ಪತ್ರೆ ಸೇರಿದ್ದೇಕೆ? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9 ನಲ್ಲಿ. ಸಿಡಿ ಲೇಡಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಊರು ಬಿಟ್ಟಿದ್ದಾರೆ. ಮಾರ್ಚ್ 30ರಂದು ಕೊಲ್ಹಾಪುರದ ಮಹಾಲಕ್ಷ್ಮಿ ದೇಗುಲಕ್ಕೆ ಭೇಟಿ ನೀಡಿದ ರಮೇಶ್ ಜಾರಕಿಹೊಳಿ ಅಲ್ಲಿಂದ ನಂತರ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆಂಬ ಮಾಹಿತಿ ಗೌಪ್ಯವಾಗಿಟ್ಟಿದ್ದಾರೆ. ಸಹೋದರರ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತಹ ಜಾರಕಿಹೊಳಿ ವಿಚಾರಣೆಯಿಂದ ದೂರ ಉಳಿಯಲು ಆರೋಗ್ಯ ಸರಿಯಿಲ್ಲ ಎಂಬ ಕಾರಣ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಗೌಪ್ಯ ಸ್ಥಳದಲ್ಲಿದ್ದು ಸಿಡಿ ಪ್ರಕರಣಕ್ಕೆ ಪ್ರತಿತಂತ್ರ ಹೆಣಿತಾ ಇದ್ದಾರೆ. ಯುವತಿ ಬೇರೆಯವರ ಜೊತೆ ಹೊಂದಿದ ಸಂಪರ್ಕ ಬಯಲಾಗಿದೆ. ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಖಾಸಗಿ ಡಿಟೆಕ್ಟಿವ್ ಏಜೆನ್ಸಿ ಮೂಲಕ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಯುವತಿ ಹಾಗೂ ಸಿಡಿ ಗ್ಯಾಂಗ್ನ ನೆಟ್ವರ್ಕ್ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು ಅದನ್ನು ಒಂದೊಂದಾಗಿ ಬಯಲಿಗೆಳೆಯಲು ಜಾರಕಿಹೊಳಿ ಪ್ಲಾನ್ ಮಾಡಿದ್ದಾರೆ.
ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ಅದನ್ನೇ ಅಸ್ತ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಮುಂದಾಗಿದೆ. ಆದರೆ ಇದಕ್ಕೆ ಟಕ್ಕರ್ ಕೊಡುವ ಸಲುವಾಗಿ ರಮೇಶ್ ಜಾರಕಿಹೊಳಿ ಕೂಡ ರಣತಂತ್ರ ರೂಪಿಸುತ್ತಿದ್ದಾರೆ. ರೇಪ್ ಆರೋಪ ಎದುರಿಸ್ತಾ ಇರುವಂತಹ ರಮೇಶ್ ತಲೆಮರೆಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಬಹುದು. ಸಾರ್ವಜನಿಕವಾಗಿ ಇಂಥದ್ದೇ ಅಭಿಪ್ರಾಯ ಮೂಡಿಸಲು ಕಾಂಗ್ರೆಸ್ನಿಂದ ಪ್ರಯತ್ನ ಮಾಡುತ್ತಿದೆ. ರಮೇಶ್ ಜಾರಕಿಹೊಳಿ ಪ್ರಕರಣ ಏನಾಗಿದೆ ಅಂತ ನಾನು ಗಮನಿಸಿಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ನಾನು ನನ್ನ ಕಾರ್ಯದಲ್ಲಿ ಬ್ಯುಸಿ ಇದ್ದೇನೆ. ಕೋವಿಡ್ ಸೋಂಕು ನಿಯಂತ್ರಿಸಲು ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಸಮಯ ಸಾಲ್ತಿಲ್ಲ. ಇನ್ನು ಜಾರಕಿಹೊಳಿ ಕೇಸ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಂತ ಸಚಿವ ಸುಧಾಕರ್ ಹೇಳಿದ್ರು. ಸಿಡಿ ಯುವತಿಯ ತಾಯಿ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಚಿಕಿತ್ಸೆಗಾಗಿ ವಿಜಯಪುರಕ್ಕೆ ಕುಟುಂಬಸ್ಥರು ಕರೆದೊಯ್ದಿದ್ದಾರೆ. ಯುವತಿ ತಾಯಿ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದು ಕಿರಿಯ ಪುತ್ರ ಕಾರಿನಲ್ಲಿ ವಿಜಯಪುರಕ್ಕೆ ಕರೆದೊಯ್ದಿದ್ದಾರೆ. ಇಬ್ಬರು ಕಾನ್ಸ್ಟೇಬಲ್ಗಳ ಭದ್ರತೆಯಲ್ಲಿ ನಿಡಗುಂದಿಯ ಯುವತಿ ಅಜ್ಜಿ ಮನೆಯಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನರೇಶ್ ಮತ್ತು ಶ್ರವಣ್ ಪ್ರಕರಣದ ತನಿಖೆಗೆ ಸವಾಲಾಗಿ ಪರಿಣಮಿಸಿದ್ದಾರೆ. ಒಂದೇ ಒಂದು ಸುಳಿವು ಸಿಗದೆ ಎಸ್ಐಟಿ ದಾರಿ ಬಂದ್ ಆಗಿದ್ಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಆರೋಪಿಗಳ ಸುಳಿವಿಲ್ಲದಿರೋ ಸುಳಿಯಲ್ಲಿ ಎಸ್ಐಟಿ ಒದ್ದಾಡ್ತಿದೆ. ಅವರನ್ನ ಹಿಡಿಯೋದು ಅಷ್ಟು ಕಷ್ಟನಾ? ಎಸ್ಐಟಿನ ಯಾಮಾರಿಸ್ತಿದ್ದಾರಾ? ಅಸಲಿಗೆ ಹುಡುಕಾಟದಲ್ಲಿ ಏನ್ ನಡೀತಾ ಇದೆ, ಯಾವ್ಯಾವ ಟೀಮ್ ಹೋಗಿದೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ. ಸಿಡಿ ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಕ್ರಮಕ್ಕೆ ಕಾಂಗ್ರೆಸ್ ಟ್ವಿಟರ್ನಲ್ಲಿ ವ್ಯಂಗ್ಯ ಮಾಡಿದೆ. ರಮೇಶ್ ಜಾರಕಿಹೊಳಿ ಅತ್ಯಾಚಾರ ಪ್ರಕರಣ ಒಂದೇ ಸಾಕು. ದೂರು ನೀಡಿದ ಸಂತ್ರಸ್ತೆಯನ್ನ ಆರೋಪಿಯಂತೆ ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಆರೋಪಿಗೆ ರಾಜಮರ್ಯಾದೆಯಲ್ಲಿ ನೆಪ ಮಾತ್ರದ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ. ರಮೇಶ್ ಜಾರಕಿಹೊಳಿ ಗೈರು ಹಾಜರಾಗ್ತಾ ಇರೋ ಬಗ್ಗೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದ್ದು, ಈ ಪ್ರಕರಣದಿಂದ ಚಳಿ ಜ್ವರ ಬಂದಿರುವ ಅತ್ಯಾಚಾರ ಆರೋಪಿಗೆ ನಿಜಕ್ಕೂ ಅನಾರೋಗ್ಯವೋ ತಲೆಮರೆಸಿಕೊಳ್ಳುವ ತಂತ್ರವೋ ಅಂತ ಕುಟುಕಿದೆ. ಪೊಲೀಸರು ಆರೋಪಿ ನಾಪತ್ತೆಯಾದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆರೋಪಿಯ ಮೊಬೈಲ್ ಸಹ ಪೊಲೀಸರು ವಶಪಡಿಸಿಕೊಂಡಿಲ್ಲ. ಸಾಕ್ಷ್ಯ ನಾಶಕ್ಕೆ ಸಾಕಷ್ಟು ಸಮಯ ಬೇಕಿತ್ತೋ ಏನೋ ಅಂತ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಸಿಡಿ ಕೇಸ್ನ ಬಗ್ಗೆ ರಮೇಶ್ ಜಾರಕಿಹೊಳಿ ಎಸ್ಐಟಿ ವಿಚಾರಣೆ ಬಗ್ಗೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಆರೋಪಿ ಮಾಜಿ ಮಂತ್ರಿಯನ್ನ ವಿಚಾರಣೆಗೆ ಕರೆಸ್ತಾರೆ. ಬಳಿಕ ಹಿಂಬಾಗಿಲ ಮೂಲಕವೇ ಪೊಲೀಸರು ಕಳಿಸಿಕೊಡ್ತಾರೆ. ಸಂತ್ರಸ್ತೆಗೆ ವಿಶ್ರಾಂತಿ ನೀಡದಂತೆ ಸತತ ವಿಚಾರಣೆ ನಡೆಸುತ್ತಾರೆ. ಆರೋಪಿ ಬದಲಿಗೆ ಸಂತ್ರಸ್ತೆಯ ಜೊತೆ ಮಹಜರು ಮಾಡ್ತಾರೆ ಅಂತ ಟ್ವೀಟ್ನಲ್ಲಿ ಕಿಡಿಕಾರಿದ್ದಾರೆ. ಕ್ರೂರಿ ಕೊರೋನಾ ವೈರಸ್ ಬೆಂಗಳೂರಿಗೆ ಕಂಟಕವಾಗುವುದು ಹೇಗೆ? ಕೆಲ ದಿನಗಳಲ್ಲೇ ರಾಜ್ಯದಲ್ಲಿ ಹೆಮ್ಮಾರಿ ಸೋಂಕು ಡಬಲ್ ಆಗಲಿದೆಯಾ? ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಹೆಚ್ಚಾಗಿರುವುದು ಹೇಗೆ? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಎಗ್ಗಿಲ್ಲದೆ ಹರಡ್ತಾನೆ ಇದ್ದು ಭಾಗಶಃ ಬೆಂಗಳೂರಿಗೆ ಕೊರೋನಾ ಕಂಟಕ ಎದುರಾಗಲಿದೆ. 198 ವಾರ್ಡ್ಗಳ ಪೈಕಿ 150 ವಾರ್ಡ್ಗಳಲ್ಲಿ ತಲಾ 50 ಕೊರೋನಾ ಆಕ್ಟಿವ್ ಕೇಸ್ಗಳು ಪತ್ತೆಯಾಗಿದೆ. 150 ವಾರ್ಡ್ಗಳಲ್ಲಿ 50 ಸೋಂಕಿತರಿದ್ದು ಉಳಿದ ವಾರ್ಡ್ಗಳಲ್ಲಿ 50ಕ್ಕಿಂತ ಕಡಿಮೆ ಸೋಂಕಿತರಿದ್ದಾರೆ. ಬೆಂಗಳೂರಿನ ಪ್ರತಿ ಏರಿಯಾದಲ್ಲಿ ಸೋಂಕಿತರು ಪತ್ತೆಯಾಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾನೆ ಇದ್ದು ಬೆಂಗಳೂರಿನಲ್ಲಿ ಪ್ರಸ್ತುತ ಒಟ್ಟು 28,098 ಸಕ್ರಿಯ ಕೇಸ್ಗಳಿವೆ. ಮುಂದಿನ 5-6 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ದುಪ್ಪಟ್ಟಾಗುವ ಸಾಧ್ಯತೆ ಇದೆ. ಈಗಾಗಲೇ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗುವ ಬಗ್ಗೆ ಬಿಬಿಎಂಪಿ ಅಂದಾಜು ಮಾಡಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇದ್ರೆ ಮತ್ತೊಂದು ಕಡೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರಿಗೆ ಮೀಸಲಿಟ್ಟ ಬೆಡ್ಗಳು ಭರ್ತಿಯಾಗಿದ್ದು ಆತಂಕ ಹೆಚ್ಚು ಮಾಡಿದೆ. ಬೆಂಗಳೂರಿನಲ್ಲಿ ಐಸಿಯು ಬೆಡ್ಗಳ ಅಭಾವವಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ರಾಜ್ಯಕ್ಕೆ ನಿನ್ನೆವರೆಗೆ 46 ಲಕ್ಷ ಡೋಸ್ ಲಸಿಕೆ ಬಂದಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಖಾಲಿಯಾಗಿದ್ದರಿಂದಾಗಿ ಕೇಂದ್ರ ಸರ್ಕಾರದಿಂದ ತಕ್ಷಣ ಕೋವಿಡ್ ಲಸಿಕೆ ರವಾನೆ ಮಾಡಲಾಗಿದೆ. ತಕ್ಷಣ 15 ಲಕ್ಷಕ್ಕೂ ಹೆಚ್ಚು ಡೋಸ್ ಲಸಿಕೆ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಸಚಿವ ಸುಧಾಕರ್ ಹೇಳಿದರು. ಎಂಟು ರಾಜ್ಯಗಳ ಜೊತೆ ಪ್ರಧಾನಿ ಮೋದಿ ಸಮಾಲೋಚನೆ ನಡೆಸಿದ್ದು ಕೊರೋನಾ ನಿಯಂತ್ರಣಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗೋದು ಬೇಡ. ನಾವು ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ನಿಯಂತ್ರಣ ಮಾಡೋದು ಸುಲಭ. ರಾಜ್ಯದಲ್ಲಿ ಐಸಿಯು ಬೆಡ್ ಮತ್ತಿತರ ವ್ಯವಸ್ಥೆ ಮಾಡಲಾಗಿದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ 20% ಬೆಡ್ ಮೀಸಲಿಗೆ ಚರ್ಚೆ ನಡೆಸಲಾಗ್ತಾ ಇದೆ ಅಂತ ಸುಧಾಕರ್ ಹೇಳಿದರು.
ತಾಂತ್ರಿಕ ಸಲಹಾ ಸಮಿತಿ ಮೇ ಅಂತ್ಯದವರೆಗೂ ಗಮನ ಹರಿಸಲು ಸೂಚನೆ ನೀಡಿದ್ದು ಸೋಂಕು ನಿಯಂತ್ರಣಕ್ಕೆ ಎಲ್ಲರ ಸಹಕಾರ ಬೇಕು ಅಂತ ಸಚಿವ ಸುಧಾಕರ್ ಹೇಳಿದ್ದು, ನಿಯಂತ್ರಣ ತಂದು ಸಾವಿನ ಸಂಖ್ಯೆ ಕಡಿಮೆ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ 6,500 ಸೋಂಕು ಬರೋ ಸಾಧ್ಯತೆ ಇದ್ದು ಇನ್ನಷ್ಟು ಕ್ರಮ ಅಗತ್ಯ ಅಂತ ಸುಧಾಕರ್ ಹೇಳಿದರು. ಸಿದ್ದರಾಮಯ್ಯ ಕೊರೋನಾ ವಿಚಾರದಲ್ಲಿ ವಿಪಕ್ಷದವರನ್ನ ಪರಿಗಣನೆಗೆ ತೆಗೆದುಕೊಳ್ಳದಿರೋ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಸುಧಾಕರ್, ಈ ಬಗ್ಗೆ ಸಿಎಂ ಜೊತೆ ಮಾತನಾಡ್ತೀನಿ, ನಾವು ಎಲ್ಲಾ ಕ್ರಮ ತೆಗೆದುಕೊಂಡಿದ್ದೇವೆ, ಆದರೂ ಅವರ ಸಲಹೆಯನ್ನ ಪಡಿತೇವೆ ಅಂತ ಹೇಳಿದ್ರು. ಇನ್ನು ವಿಕ್ಟೋರಿಯಾ ಬೌರಿಂಗ್ನಲ್ಲಿ ಬೆಡ್ ಖಾಲಿ ಇದೆ, ಹಾಸಿಗೆ ಮೀಸಲಿಡೋ ಕೆಲಸ ಸರ್ಕಾರ ಮಾಡಲಿದೆ ಅಂತ ಸುಧಾಕರ್ ಹೇಳಿದ್ರು. ಕೊರೋನಾ ಸೋಂಕಿನ ಮಧ್ಯೆಯೂ ವಾಣಿಜ್ಯ ಚಟುವಟಿಕೆಗಳಿಗೆ ಮತ್ತೆ ಅವಕಾಶ ನೀಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಸಚಿವ ಸುಧಾಕರ್, ಸಿಎಂ ಒತ್ತಡಕ್ಕೆ ಮಣಿದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿಯಮ ಅನುಷ್ಠಾನಕ್ಕೆ ತರಲು ಆಯಾ ಇಲಾಖೆ ಮುಖ್ಯಸ್ಥರು ಗಮನ ಹರಿಸಬೇಕು. ಇಂದಿನಿಂದ ಎಲ್ಲವೂ ಅನುಷ್ಠಾನಕ್ಕೆ ಬರಲಿದೆ. ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ. ಅಡ್ವಾನ್ಸ್ ಬುಕಿಂಗ್ ಮಾಡಿರುವ ಬಗ್ಗೆ ಗಮನ ಸೆಳೆದು ಥಿಯೇಟರ್ಗಳಲ್ಲಿ 100% ಪ್ರವೇಶಕ್ಕೆ ಮನವಿ ಮಾಡಿದ್ರು. ಹೀಗಾಗಿ ಸಿಎಂ 3 ದಿನ ಮಾತ್ರ ಅವಕಾಶ ನೀಡಿದ್ದಾರೆ ಅಂತ ಸಚಿವರು ಹೇಳಿದರು. ಬಿಎಂಟಿಸಿಗೆ ಸರ್ಕಾರದ ಹೊಸ ಕೊರೋನಾ ರೂಲ್ಸ್ ತಲೆನೋವಾಗಿ ಪರಿಣಮಿಸಿದೆ. ರೂಲ್ಸ್ ಪ್ರಕಾರ ಸೀಟ್ ಕೆಪಾಸಿಟಿಯಷ್ಟೇ ಪ್ರಯಾಣಿಕರನ್ನ ಕರೆದೊಯ್ಯಬೇಕು. ಆದರೆ ಇದಕ್ಕೆ ಪ್ರಯಾಣಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ತುಮಕೂರು ರಸ್ತೆಯ ಪಾರ್ಲೇಜಿ ಫ್ಯಾಕ್ಟರಿ ಬಳಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಬಸ್ ತಡೆದು ವಾಗ್ವಾದ ನಡೆಸಿದ್ರು. ನಾವು ಕೆಲಸಕ್ಕೆ ಹೋಗಬೇಕು, ಕಾಲೇಜಿಗೆ ಹೋಗಬೇಕು, ಬಸ್ ಹತ್ತಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಡಿ ಲೇಡಿ ಎಸ್ಐಟಿ ತನಿಖೆ ಪ್ರಶ್ನಿಸಿ ಆಯುಕ್ತರಿಗೆ ಬರೆದ ಪತ್ರ ತಲುಪಿದೆಯಾ? ಸಾರಿಗೆ ಸಿಬ್ಬಂದಿಯ ಬಂದ್ ಬಗ್ಗೆ ಕೆಎಸ್ಆರ್ಟಿಸಿ ಎಂಡಿ ಕೊಟ್ಟ ವಾರ್ನಿಂಗ್ ಏನು? ಬಿಎಂಟಿಸಿ ಕೆಎಸ್ಆರ್ಟಿಸಿ ರಸ್ತೆಗಿಳಿದ್ರೆ ಖಾಸಗಿ ವಾಹನಗಳು ಬರಲು ರೆಡಿಯಾಗಿದ್ದೇಗೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಸಿಡಿ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆಯ ವಿರುದ್ಧ ಸಿಡಿ ಲೇಡಿ ಬರೆದ ಪತ್ರವೀಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ತಲುಪಿದೆ. ಫೋನ್ ಮೂಲಕ ಕಮಿಷನರ್ ಜೊತೆ ಮಾತನಾಡಿ ಇಮೇಲ್ ಮೂಲಕ ದೂರು ಸಲ್ಲಿಕೆಯಾಗಿದೆ. ಕಮಿಷನರ್ಗೆ ನಿನ್ನೆ ದೂರು ನೀಡಲು ವಕೀಲರು ಬಂದಿದ್ದಾಗ ಆಯುಕ್ತರು ಸಿಕ್ಕಿರಲಿಲ್ಲ. ಹೀಗಾಗಿ ವಕೀಲರು ಇಮೇಲ್ ಮೂಲಕ ದೂರು ಪ್ರತಿಯನ್ನ ಕಮಿಷನರ್ಗೆ ಸಲ್ಲಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬುಧವಾರದಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಸಜ್ಜಾಗಿದ್ದಾರೆ. ಅಷ್ಟರಲ್ಲಾಗಲೇ ಸಾರಿಗೆ ಸಿಬ್ಬಂದಿಗೆ ಕೆಎಸ್ಆರ್ಟಿಸಿ ವಾರ್ನ್ ಮಾಡಿದೆ. ಬುಧವಾರದಿಂದ ಎಲ್ಲಾ ನೌಕರರು ಕೆಲಸಕ್ಕೆ ಕಡ್ಡಾಯವಾಗಿ ಹಾಜರಾಗಲು ಆದೇಶಿಸಲಾಗಿದೆ. ಸಾರಿಗೆ ನಿಗಮದ ನೌಕರರಿಗೆ ವಾರದ ರಜೆ, ತುರ್ತು ರಜೆ ಹೊರತುಪಡಿಸಿ ಉಳಿದ ರಜೆಯನ್ನು ರದ್ದುಗೊಳಿಸುವ ಎಚ್ಚರಿಕೆ ನೀಡಿದೆ. ಬೇಕಾಬಿಟ್ಟಿ ರಜೆ ತೆಗೆದುಕೊಂಡರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಸಾರಿಗೆ ನಿಗಮದ ನೌಕರರಿಗೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕ ಶಿವಯೋಗಿ ಕಳಸದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ 7ರಿಂದ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದು, ಒಂದು ವೇಳೆ ಮುಷ್ಕರ ಮಾಡಿದ್ರೆ ಬದಲಿ ವ್ಯವಸ್ಥೆಗೆ ಸಾರಿಗೆ ಇಲಾಖೆ ಚಿಂತನೆ ನಡೆಸಿದೆ. ಮುಷ್ಕರ ನಡೆಸಿದ್ರೆ ಖಾಸಗಿ ವಾಹನಗಳನ್ನು ರಸ್ತೆಗಿಳಿಸಲು ಪ್ಲಾನ್ ಮಾಡಲಾಗಿದೆ. ಜಯನಗರ ಆರ್ಟಿಒ ಕಚೇರಿ ಸಭಾಂಗಣದಲ್ಲಿ ಟ್ಯಾಕ್ಸಿ, ಮಿನಿ ಕ್ಯಾಬ್ ಮತ್ತು ಬಸ್ ಮಾಲೀಕರ ಸಭೆ ನಡೆದಿದ್ದು, ಖಾಸಗಿ ವಾಹನ ರಸ್ತೆಗಿಳಿಸಲು ಸರ್ಕಾರದಿಂದ ವಿಶೇಷ ಆಫರ್ ನೀಡಲಾಗಿದೆ. 1 ತಿಂಗಳ ತೆರಿಗೆ ವಿನಾಯಿತಿ, ಬೇಡಿಕೆ ಈಡೇರಿಕೆ ಭರವಸೆ ನೀಡಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ 2ನೇ ಅಲೆ ಹೆಚ್ಚಾಗ್ತಾ ಇದ್ದು, 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲದೆ ಪಾಸ್ ಮಾಡುವ ಸರ್ಕಾರ ಚಿಂತನೆ ನಡೆಸಿದೆ. 6ರಿಂದ 8ನೇ ತರಗತಿವರೆಗೆ ಲಿಖಿತ ಪರೀಕ್ಷೆ ಬದಲಿಗೆ ಮೌಲ್ಯಾಂಕನ ನೀಡಿ ವಿದ್ಯಾರ್ಥಿಗಳ ಕ್ರಿಯಾ ವರದಿ ಆಧಾರದಲ್ಲಿ ತೇರ್ಗಡೆಗೆ ಪ್ಲಾನ್ ಮಾಡಲಾಗಿದೆ. ವಿದ್ಯಾರ್ಥಿಗಳ ಕಲಿಕಾ ಆಸಕ್ತಿ, ಚಟುವಟಿಕೆ ಆಧರಿಸಿ ತೇರ್ಗಡೆ ಮಾಡಲಿದ್ದು, 9ನೇ ತರಗತಿ ಮಕ್ಕಳಿಗೆ ಮುಂದಿನ ವರ್ಷ ಬೋರ್ಡ್ ಎಕ್ಸಾಮ್ ಇರೋ ಸಾಧ್ಯತೆ ಇದೆ. ಶಿಕ್ಷಣ ಸಚಿವರ ಸಭೆಯ ಆರಂಭದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಪರೀಕ್ಷೆ ಇಲ್ಲದೆ ವಿದ್ಯಾರ್ಥಿಗಳನ್ನ ತೇರ್ಗಡೆ ಮಾಡುವುದಕ್ಕೆ ಖಾಸಗಿ ಶಾಲೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಮಕ್ಕಳನ್ನ ಆಫ್ಲೈನ್ ಪರೀಕ್ಷೆಗೆ ಕಳಿಸಲ್ಲ ಅಂತ ಪೋಷಕರು ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗದ ರೀತಿ ಸಮಸ್ಯೆ ಬಗೆಹರಿಸುವುದಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ, ಗ್ರಾಮೀಣ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಶಿಕ್ಷಣ ತಜ್ಞ ನಿರಂಜನಾರಾಧ್ಯ ಮುಂದಿಟ್ರು. ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ 50% ಅವಕಾಶಕ್ಕೆ ಮನವಿ ನೀಡುವಂತೆ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಸಚಿವ ಸುಧಾಕರ್ಗೆ ಮನವಿ ಮಾಡಿದ್ದು, ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಜಮಾವಣೆಗೊಂಡ ಸುಮಾರು 200ಕ್ಕೂ ಹೆಚ್ಚು ಸ್ವಿಮ್ಮರ್ಸ್ ಸರ್ಕಾರಕ್ಕೆ ಮನವಿ ಮಾಡಿದರು. ಬೆಂಗಳೂರಿನಲ್ಲಿ ಕೆಲ ತಿಂಗಳ ಹಿಂದೆಯಷ್ಟೇ ಪೊಲೀಸರ ಪಾಲಿಗೆ ವಿಲನ್ ಆಗಿದ್ದ ಕ್ರೂರಿ ಕೊರೋನಾ ವೈರಸ್ ಇದೀಗ ಮತ್ತೆ ತನ್ನ ಅಬ್ಬರ ಶುರು ಮಾಡಿದೆ. ನಗರ ಪೊಲೀಸ್ ಆಯುಕ್ತರಿಗೆ ಮತ್ತೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಬ್ಯಾಡ್ರಹಳ್ಳಿ ಓರ್ವ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ಸ್ಟೇಷನ್ನ ಉಳಿದ ಸಿಬ್ಬಂದಿ ಹಾಗೂ ಇವರ ಸಂಪರ್ಕದಲ್ಲಿದ್ದವರಿಗೆ ಆತಂಕ ಶುರುವಾಗಿದೆ.
ಬಿಸಿಲ ಝಳಕೆ ಕುಕ್ಕುಟೋದ್ಯಮ ನಲುಗಿದೆ. ತಾಪಮಾನ ಹೆಚ್ಚಾಗಿದ್ರಿಂದಾಗಿ ಲಕ್ಷಾಂತರ ಕೋಳಿಗಳು ಸಾಯ್ತಾ ಇವೆ. ಇದರ ಬೆನ್ನಲ್ಲೇ ಚಿಕನ್ ರೇಟ್ ಹೆಚ್ಚಾಗಿದೆ. ಗ್ರಾಹಕರಿಗೆ ಕೋಳಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ 1 ಕೆಜಿ ಚಿಕನ್ ದರ 120 ರಿಂದ 130 ರೂಪಾಯಿ ಇತ್ತು. ಕಳೆದ ವಾರ 1 ಕೆಜಿ ಚಿಕನ್ ದರ 140 ರಿಂದ 150 ರೂಪಾಯಿ ಆಗಿದೆ. ಈ ವಾರ ಕೆಜಿ ಚಿಕನ್ 170 ರೂಪಾಯಿ ಗಡಿ ದಾಟಿದೆ. ಬಾಬು ಜಗಜೀವನ್ ರಾಮ್ ರವರ 114ನೇ ಜನ್ಮ ದಿನಾಚರಣೆ ವೇಳೆ ಸಿಎಂ ಬಿಎಸ್ವೈ ವಿಧಾನಸೌಧದಲ್ಲಿ ಸಿಎಂ ಮಾಲಾರ್ಪಣೆ ಮಾಡುವಾಗ ಪ್ರತಿಭಟನೆಯ ಬಿಸಿ ಕಾಡಿತು. ಮಾಲಾರ್ಪಣೆ ಮಾಡ್ತಾ ಇದ್ದಂತೆಯೇ ರಾಮನಗರ, ಮಾಗಡಿಯ ದಲಿತ ಸಂಘಟನೆಯವರು ಸ್ಥಳದಲ್ಲೇ ಧರಣಿ ನಡೆಸಿ ಜಗಜೀವನ್ ರಾಮ್ ಭವನ ನಿರ್ಮಾಣ ಕಾಮಗಾರಿ ವಿಳಂಬಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಕಾಡುಗೋಡಿ ದಲಿತರ ಮೇಲಿನ ದೌರ್ಜನ್ಯ ಕೇಸ್ನಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆಯೂ ಕಿಡಿಕಾರಿದರು. ಕೊರೋನಾ ರಾಜಧಾನಿ ಆಗ್ತಿದೆಯಾ ಬೆಂಗಳೂರು? ಇನ್ನೂ 2-3 ವಾರ ಕಳೆದರೆ ಮಹಾರಾಷ್ಟ್ರವಾಗಲಿದೆಯಾ ಕರ್ನಾಟಕ? ಅನಾಥಾಶ್ರಮದಲ್ಲಿ 27 ಮಕ್ಕಳಿಗೆ ಹೆಮ್ಮಾರಿ ಅಟ್ಯಾಕ್ ಆಗಿದ್ದೇಗೆ ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9 ನಲ್ಲಿ. ಕರ್ನಾಟಕದಲ್ಲಿ ಕ್ರೂರಿ ಕೊರೋನಾ ಮತ್ತೆ ತನ್ನ ಅಟ್ಟಹಾಸ ಶುರು ಮಾಡಿದ್ದು ಸೋಂಕಿನ ಸಂಖ್ಯೆ ಹೆಚ್ಚುತ್ತಾನೆ ಇದೆ. ಕಳೆದೊಂದು ವಾರದಿಂದ ಸೋಂಕು ಅಂಕಿಶಂಕಿಗೂ ಸಿಗದೆ ನಾಗಾಲೋಟದಲ್ಲಿ ಹೆಚ್ಚಳವಾಗ್ತಾನೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿಂದು ಸುಮಾರು 3748 ಜನರಿಗೆ ಕೊರೋನಾ ಸೋಂಕು ಹರಡುವ ಭೀತಿ ಶುರುವಾಗಿದೆ. ಕೊರೋನಾ ಸೋಂಕು ಹೆಚ್ಚಳದ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ಗಿರಿಧರ್ ಬಾಬು, ಕರ್ನಾಟಕ ಆಗುತ್ತಾ 2ನೇ ಮಹಾರಾಷ್ಟ್ರ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಮುಂದಿನ 4 ವಾರ ನಿರ್ಣಾಯಕ ಅಂತ ತಾಂತ್ರಿಕ ಸಮಿತಿ ಹೇಳಿದೆ. ಭಾರತೀಯ ವಿಜ್ಞಾನ ಸಂಸ್ಥೆ ಅಧ್ಯಯನ ನಡೆಸಿರೋ ಅಧ್ಯಯನದಲ್ಲಿ ಸತ್ಯ ಬಯಲಾಗಿದ್ದು, ಅಧ್ಯಯನದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಇದೀಗ ಬರ್ತಿರೋ ಕೇಸ್ಗಳು ಡಬಲ್ ಮತ್ತು ಟ್ರಿಬಲ್ ಆಗುವ ಸಾಧ್ಯತೆಯೂ ಕೂಡ ಇದೆಯಂತೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿಯೇ ಪ್ರತಿದಿನ 6,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಲಿವೆ. ಕಳೆದ 2 ವಾರಗಳಿಂದ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದ್ದು 20 ದಿನದಲ್ಲಿ ಗರಿಷ್ಠ ಮಟ್ಟಕ್ಕೆ ಸೋಂಕಿತರ ಸಂಖ್ಯೆ ತಲುಪಲಿದೆ. ಮುಂದಿನ 4 ವಾರ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. 4 ಗೋಡೆ ಮಧ್ಯೆ ಹೆಚ್ಚು ಜನ ಸೇರೋದನ್ನ ನಿಯಂತ್ರಿಸಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಮದುವೆ, ಶುಭ ಸಮಾರಂಭ, ಜಿಮ್, ಸ್ವಿಮ್ಮಿಂಗ್ ಪೂಲ್, ಮಾರ್ಕೆಟ್, ಚಿತ್ರಮಂದಿರ ಇಂತಹ ಸ್ಥಳದಲ್ಲಿ ಸೋಂಕು ಹರಡುವ ಸಾಧ್ಯತೆ ಇದೆ. ಆದರೆ ಕೋವಿಡ್ ಸೆಂಟರ್ಗಳಲ್ಲಿ ಬೆಡ್ಗಳ ಸಮಸ್ಯೆ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದು ಮುಂದಿನ 4 ವಾರ ಜಾಗೃತರಾಗಿರಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಪ್ರತಿನಿತ್ಯ 6,000 ಕೇಸ್ಗಳು ಬರುವಾಗ 10% ಮಂದಿ ಗಂಭೀರ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಇದೆ. 10% ಜನರಿಗೆ ಸೋಂಕು ಬಹಿರಂಗವಾಗಿ ಗೋಚರಿಸಲಿದೆ. ಹೀಗಾಗಿ ಸರ್ಕಾರ ಕೂಡಲೇ ಬೆಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಪಡೆಯಲು ತಾಂತ್ರಿಕ ಸಲಹಾ ಸಮಿತಿ ಸೂಚಿಸಿದೆ. ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಪಾಲನೆ ಕಡ್ಡಾಯವಾಗಿರಲಿದೆ. ಎಂಎಲ್ಸಿ ಮಹಾಂತೇಶ ಕವಟಗಿ ಮಠಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕರಾಗಿರೋ ಮಹಾಂತೇಶ್ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೆನೆ ಕೋವಿಡ್ ಟೆಸ್ಟ್ ಮಾಡಿಸಿದ ವೇಳೆ ಸೋಂಕು ದೃಢಪಟ್ಟಿತು. ವೈದ್ಯರ ಸಲಹೆಯಂತೆ ಕವಟಗಿ ಮಠರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೊನ್ನೆ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲೂ ಮಹಾಂತೇಶ್ ಭಾಗಿಯಾಗಿದ್ರು. ಹೀಗಾಗಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದ ನಾಯಕರಿಗೂ ಆತಂಕ ಶುರುವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಕ್ರೂರಿ ಕೊರೋನಾ ವೈರಸ್ ಅಬ್ಬರ ಶುರು ಮಾಡಿದ್ದು ಶಾಹಿ ಗಾರ್ಮೆಂಟ್ಸ್ನ 33 ನೌಕರರಿಗೆ ಕೊರೋನಾ ಸೋಂಕು ಹಬ್ಬಿದೆ. ಕೋಲಾರ ತಾಲೂಕಿನ ಬೆತ್ತನಿ ಬಳಿಯ ಶಾಹಿ ಗಾರ್ಮೆಂಟ್ಸ್ನ ಎಲ್ಲಾ ನೌಕರರಿಗೂ ಟೆಸ್ಟ್ ಮಾಡಿಸಲಾಗಿದೆ. 900 ನೌಕರರ ಪೈಕಿ 33 ನೌಕರರಿಗೆ ಕೊರೋನಾ ದೃಢವಾಗಿದೆ. ಎಲ್ಲಾ ಕೊರೋನಾ ಸೋಂಕಿತರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅತ್ತಿಗಿರಿಕುಪ್ಪದ ಅನಾಥಾಶ್ರಮದ 27 ಮಕ್ಕಳಿಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅತ್ತಿಗಿರಿಕುಪ್ಪ ಅನಾಥಾಶ್ರಮದಲ್ಲಿ 60ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅದರಲ್ಲಿ 27 ಮಕ್ಕಳಿಗೆ ಸೋಂಕು ಅಂಟಿದೆ. ಒಬ್ಬ ವಿದ್ಯಾರ್ಥಿನಿಗೆ ಕೆಮ್ಮು ಜ್ವರ ಕಾಣಿಸಿಕೊಂಡಿದ್ದರಿಂದಾಗಿ ಎಲ್ಲಾ ಮಕ್ಕಳಿಗೂ ಕೋವಿಡ್ ಟೆಸ್ಟ್ ಮಾಡಿಸಲಾಗಿತ್ತು. ಸದ್ಯ ಸೋಂಕಿತ ಮಕ್ಕಳನ್ನ ಕೋಲಾರದ ಕೋವಿಡ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆಶ್ರಮವನ್ನ ಕಂಟೈನ್ಮೆಂಟ್ ಝೋನ್ ಮಾಡಲಾಗಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಸಿದ್ದು ಡಿಕೆಶಿ ಪ್ರಚಾರದ ರಂಗು ಹೇಗಿದೆ? ಸರ್ಕಾರದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಆರೋಪಿಸೋ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟ ಸಚಿವರು ಯಾರು? ಕುಡಿಯಲು ಹಣ ಕೊಡಲಿಲ್ಲ ಅಂತ ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಮಗನ್ ಯಾರು? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿ
ಲೋಕಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನೇ ದಿನೇ ಚುರುಕುಗೊಂಡಿತು. ಲಿಂಗಾಯತ ಸಮುದಾಯದ ಮತಗಳ ಮೇಲೆ ಕಾಂಗ್ರೆಸ್ ಹೆಚ್ಚು ಕಣ್ಣು ಹಾಕಿದೆ. ಲಿಂಗಾಯತ ಮತ ಹೆಚ್ಚಿರುವ ಹಿರೇಬಾಗೇವಾಡಿಯಲ್ಲಿ ಎಂಬಿ ಪಾಟೀಲ್ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿಯನ್ನ ಗೆಲ್ಲಿಸುವಂತೆ ಮತಯಾಚನೆ ನಡೆಸಿದ್ರು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಮತಬೇಟೆ ನಡೆಸಿದ್ರು. ಕೋಡಬಾಳ, ಗುಡದೂರ, ಹಾಲಾಪುರ, ತೋರಣದಿನ್ನಿ ಸೇರಿದಂತೆ 10 ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದ್ರು. ಡಿಸಿಎಂ ಲಕ್ಷ್ಮಣ ಸವದಿ, ಗೋವಿಂದ ಕಾರಜೋಳ ಸಹ ಮಸ್ಕಿ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ಪ್ರಚಾರ ನಡೆಸಿದ್ರು. ರಾಯಚೂರು ಜಿಲ್ಲೆಯಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾದರೂ ಜಾಣಕುರುಡುತನ ಪ್ರದರ್ಶನ ಮಾಡಲಾಗ್ತಾ ಮಸ್ಕಿ ಬೈ ಎಲೆಕ್ಷನ್ನಿಂದಾಗಿ ಜಿಲ್ಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಗಾಳಿಗೆ ತೂರಲಾಗಿದೆ. ಜಿಲ್ಲೆಯಲ್ಲಿ ರಾಜಕೀಯ ಪಕ್ಷಗಳ ಬ್ಯಾನರ್ ಫ್ಲೆಕ್ಸ್ ಹಾಕಲು ಪರವಾನಗಿ ಅವಶ್ಯಕವಾಗಿದೆ. ಆದರೆ ಸಿಂಧನೂರಿನಲ್ಲಿ ಬ್ಯಾನರ್ ಫ್ಲೆಕ್ಸ್ ರಾರಾಜಿಸ್ತಾ ಇದೆ. ಕಾಂಗ್ರೆಸ್ ಮುಖಂಡರ ಸ್ವಾಗತದ ಫ್ಲೆಕ್ಸ್ ಬ್ಯಾನರ್ಗಳು ವಿಜೃಂಭಿಸುತ್ತಿದೆ. ಆಡಳಿತದಲ್ಲಿ ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾನೆ ಇದೆ. ಇದಕ್ಕೆ ಟಕ್ಕರ್ ಕೊಟ್ಟಿರುವಂತಹ ಸಚಿವ ಎಸ್ ಟಿ ಸೋಮಶೇಖರ್, ವಿಜಯೇಂದ್ರರ ಹೆಸರನ್ನ ಕಾಂಗ್ರೆಸ್ನವರು ಪದೇ ಪದೇ ಯಾಕೆ ಪ್ರಸ್ತಾಪ ಮಾಡ್ತಾರೋ ಗೊತ್ತಿಲ್ಲ. ಅವರ ಹೆಸರನ್ನ ಪ್ರಸ್ತಾಪಿಸಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕಾಂಗ್ರೆಸ್ನವರು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಅನಿಲ ಸೋರಿಕೆಯಿಂದ ಮನೆಗೆ ಬೆಂಕಿ ಬಿದ್ದು ಇಡೀ ಮನೆ ಸುಟ್ಟು ಭಸ್ಮವಾಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಂಕನೂರ ಗ್ರಾಮದ ಫಾತಿಮಾ ಎಂಬುವರ ಮನೆಗೆ ಬೆಂಕಿ ಬಿದ್ದಿದ್ದು 2 ಲಕ್ಷ ನಗದು, 9 ಕೋಡಿಗಳು, ಫ್ರಿಡ್ಜ್, ದವಸ ಧಾನ್ಯ, ಬಟ್ಟೆ, ಬರೆ ಸೇರಿದಂತೆ 1.8 ಲಕ್ಷ ಮೌಲ್ಯದ ವಸ್ತುಗಳು ಭಸ್ಮವಾಗಿದೆ. ಚಿತ್ತಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಪಚ್ಚನಾಡಿನಲ್ಲಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಘಟಕವೇ ಸಂಪೂರ್ಣ ಭಸ್ಮವಾಗಿದೆ. ಡಂಪಿಂಗ್ ಯಾರ್ಡ್ ಬಳಿ ಇರುವ ತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಇಡೀ ಘಟಕಕ್ಕೆ ಬೆಂಕಿ ತನ್ನ ಕೆನ್ನಾಲಿಗೆಯನ್ನ ಚಾಚಿತ್ತು. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು.